ಹಲೋ ಸ್ನೇಹಿತರೆ, ಇವತ್ತು ಸೋಯಾ ಚಂಕ್ಸನ್ನು ಉಪಯೋಗಿಸ್ಕೊಂಡು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ವಾಂಗಿಬಾತ್ ಮಾಡೋಣ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಹೆಚ್ಚಿರೋ 2 ಈರುಳ್ಳಿ, 1 ಟೊಮ್ಯಾಟೊ, 8ರಿಂದ 10 ಹಸಿಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಅರ್ಧ ಕ್ಯಾಪ್ಸಿಕಮ್ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬದನೆಕಾಯಿ ಮತ್ತು 2 ಕಪ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಅದಕ್ಕೊಂದು 1 ಸ್ಪೂನಷ್ಟು ಆಯಿಲು, ಒಂದು ಸ್ವಲ್ಪ ಜಜ್ಜಿರೋ ಚಕ್ಕೆ, ಒಂದು 8ರಿಂದ 10 ಮೆಣಸು, ಒಂದು 4ರಿಂದ 5 ಲವಂಗ ಮತ್ತು ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸೋಂಪು ಕಾಳು ಇಷ್ಟು ಹಾಕಿ 1 ನಿಮಿಷ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ತುರಿದಿರೋ ಅಂಥ ಕಾಯಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ನಂತರ ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಸ್ಪೂನ್ ಆಯಿಲ್ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಸಿಡಿದಾದ ನಂತರ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಅರ್ಧ ಕ್ಯಾಪ್ಸಿಕಮ್ಮು, ಫಸ್ಟು ಕ್ಯಾಪ್ಸಿಕಮ್ ಹಾಕೋಣ. ಏಕೆಂದರೆ ಅದು ಸ್ವಲ್ಪ ಬೇಯೋದಕ್ಕೆ ಲೇಟ್ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರೋಂಥ ಈರುಳ್ಳಿ, 2 ಈರುಳ್ಳಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಅದನ್ನು ಎಣ್ಣೆಲೆಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಅದನ್ನು ಬೆಳ್ಳುಳ್ಳಿ ಶುಂಠಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೋಬೋದು, ಹಾಗೂ ನಡೆಯುತ್ತೆ. ನಾನು ಪೇಸ್ಟ್ ಇತ್ತು ಹಾಗಾಗಿ ನಾನು ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ನಾವು ಮೇಯ್ನ್ ಮಾಡ್ತಾ ಇರೋದೇನು ಹೇಳಿ, ಸೋಯಾ ವಾಂಗಿಬಾತ್ ಅಲ್ವಾ, ಹಾಗಾಗಿ ಒಂದು 10ರಿಂದ 12 ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆ ಹಾಕಿ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಅದನ್ನು ನೆಕ್ಸ್ಟು ಒಗ್ಗರಣೆಲಿ ಹಾಕೋಣ. ಒಗ್ಗರಣೆಲಿ ಹಾಕಿ ಬಾಡಿಸ್ಕೋಬೇಕು. ನಂತರ ಹೆಚ್ಚಿಟ್ಟುಕೊಂಡಿರೋವಂಥ 1 ಟೊಮ್ಯಾಟೊ, ಮೀಡಿಯಮ್ 1 ಟೊಮ್ಯಾಟೊನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಸಾಫ್ಟ್ ಆಗಬೇಕು, ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ ಮತ್ತು ಸೋಯಾ ಚಂಕ್ಸ್. ಸ್ವಲ್ಪ ಮೇಲ್ಗಡೆ ಉಪ್ಪು ಹಾಕ್ಬಿಟ್ಟು ಅದನ್ನು ಸಾಫ್ಟ್ ಆಗೋಕ್ಕೆ ಬಿಡೋಣ. ಅದೆಲ್ಲ ಬೇಯಬೇಕು, ಉಪ್ಪಿನೊಳಗಡೆ ಅದೆಲ್ಲ ಸೇರಿಕೊಂಡು ಚೆನ್ನಾಗಿ ಬೇಯಬೇಕು. ನಂತರ ಇಲ್ಲಿ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆ ಎಲ್ಲ ತಣ್ಣಗಾಗಿದೆ. ಆ ತಣ್ಣಗಾಗಿರೋ ಮಸಾಲೆನ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2ರಿಂದ 2.5 ಸ್ಪೂನಷ್ಟು ವಾಂಗಿಬಾತ್ ಪೌಡರು, ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ರುಬ್ಕೋಬೇಕು. ಇಲ್ಲಿ ಸೋಯಾ, ಕ್ಯಾಪ್ಸಿಕಮ್, ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ನಂತರ ಹೆಚ್ಚಿಟ್ಟಿರುವಂಥ ಬದನೆಕಾಯಿನ ಇದರೊಳಗಡೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಬಿರ್ತೀವಲ್ಲ ಮಸಾಲೆ, ಅದೆಲ್ಲ ಮಸಾಲೆನ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನೆಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1ರಿಂದ 1.5 ಗ್ಲಾಸಷ್ಟು ನೀರು. ನಾವಂದರೆ 2 ಕಪ್ ಅಕ್ಕಿ ತೊಗೊಂಡಿದ್ದೀವಲ್ವ, ಸೊ ಅದಕ್ಕೆ 1.5 ಗ್ಲಾಸಷ್ಟು ನೀರು ಸರಿ ಹೋಗುತ್ತೆ. ಯಾಕಂದರೆ ನಾವು ಮೊದಲೇ ಸ್ವಲ್ಪ ನೆನೆಸಿಟ್ಟಿದ್ದೀವಿ, ಹಾಗಾಗಿ. ನೋಡಿ, ಇವಾಗ ಕುದೀತಾ ಇದೆ. ಕುದ್ದಾದ ನಂತರ ಅದಕ್ಕೆ ನಾವು ನೆನೆಸಿಟ್ಟಿರೋ ಅಕ್ಕಿ ಹಾಕ್ಕೊಳ್ಳೋಣ. ಅಕ್ಕಿ ಪೂರ್ತಿ ಹಾಕ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ಅದನ್ನು ಕೈ ಆಡಿಸ್ಕೊಂಡ ನಂತರ ಒಂದು ಕುದಿ ಬಂದಮೇಲೆ ಅದನ್ನು ಕುಕ್ಕರ್ ಮುಚ್ಚಿ 2 ವಿಷಲ್ ಕೂಗಿಸಿದ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿಯಾದಂಥ ಸೋಯಾ ವಾಂಗಿಬಾತು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಎಷ್ಟು ಸಾಫ್ಟಾಗಿ, ಕಲರ್ಫುಲ್ಲಾಗಿ, ಬಿಡಿಯಾಗಿ ಬಂದಿದೆ ಅಲ್ವಾ. ಈ ರೀತಿ 1 ಟೈಮ್ಗೆ ಮಾಡಿದ್ರೆ ಫ್ಯಾಮಿಲಿ ಪೂರ್ತಿ ಕೂತು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.